ಜ್ಯೋತಿರ್ಗಮಯ ಶ್ರೀಮತೆ ಬೋಧಾಯ ನಮಃ ದೇಶಿಕಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೇ. ಅಮಲಕನಕವರ್ಣಂ ಪ್ರಜ್ವಲತ್ಪಾವಕಾಕ್ಷಂ ಸರಸಿಜನಿಭವಕ್ತ್ರಂ ಸರ್ವದಾ ಸುಪ್ರಸನ್ನಂ ಪಟುತರಗನಗಾತ್ರಂ ಕುಂಡಲಾಲಂಕೃತಾಂಗಂ ರಣಶೇಖರವಾಲಂ ರಾಮದೂತಂ ನಮಾಮಿ. ಎಲ್ಲ ವೀಕ್ಷಕ ಬಂಧುಗಳಿಗೂ ರಾಷ್ಟ್ರೀಯ ಗೌರವರತ್ನ ಡಾಕ್ಟರ್ ವಾಸುದೇವ ಭಟ್ರವರು ಮಾಡ್ತಕ್ಕಂಥ ನಮಸ್ಕಾರಗಳು. ಅದೇ ರೀತಿಯಾಗಿ ಪಂಚಾಮೃತ ಅಭಿಷೇಕ. ಸಾಮಾನ್ಯವಾಗಿ ನಾವೇನಾದರೂ ಕೆಲಸಗಳಾಗಬೇಕು ಅಂತಂದರೆ ಎಲ್ಲರೂ ಬೇಡ್ಕೊಳ್ತೀವಿ, ನಮಗೆ ಈ ಕೆಲಸ ಮಾಡಿಕೊಟ್ರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ. ಅದು ಆ ಒಂದು ಕೋರಿಕೆ ಅಷ್ಟು ಸಮಂಜಸವಲ್ಲ. ನಿಮ್ಮ ಬೇಡಿಕೆ ಬೇರೆ ರೀತಿಯಲ್ಲಿರಬೇಕು. ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥ ಉದ್ದೇಶವೇ ಬೇರೆ. ಪಂಚಾಮೃತ ಅಭಿಷೇಕ ಅಂತಂದರೆ ಏನು? ಪಂಚ ಅಮೃತಗಳು ಯಾವುವು ಅಂದರೆ ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪ, ಎಳನೀರು, ಈ ರೀತಿಯಾಗಿ 5 ವಿಧವಾದಂಥ ಅಮೃತಗಳಿಗೆ ಪಂಚಾಮೃತ. ಅಂದರೆ ಕ್ಷೀರೇಣ ಕ್ಷೀಯತೆ ಪಾಪಂ. ಕ್ಷೀರದಲ್ಲಿ ನೀನು ಹಾಲಿನಲ್ಲಿ ಅಭಿಷೇಕ ಮಾಡಿದರೆ ನಿನ್ನ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರವಾಗುತ್ತೆ. ದಧ್ನ್ಯ ಧನವಿವರ್ಧನಂ. ದಧೆ ಅಂತಂದರೆ ಮೊಸರು. ಮೊಸರು ಭಗವಂತನಿಗೆ ಅಭಿಷೇಕ ಮಾಡೋದ್ರಿಂದ ನಮಗೆ ಧನದ ಅವಶ್ಯಕತೆ ಇದೆ, ಧನವೃದ್ಧಿ ಆಗುತ್ತೆ. ಆಜ್ಯೇನ ಆಯುಷ್ಯಮಾಪ್ನೋತಿ. ಆಜ್ಯ ಅಂದರೆ ತುಪ್ಪ. ತುಪ್ಪದಲ್ಲಿ ನಾವು ಅಭಿಷೇಕ ಮಾಡೋದ್ರಿಂದ ನಮಗೆ ಆಯುಸ್ಸು ಜಾಸ್ತಿ ಆಗುತ್ತೆ, ಗಟ್ಟಿ ಆಗುತ್ತೆ. ಶರ್ಕರೆಯನ್ನು ಸುಖಮಾಪ್ನೋತಿ. ಸಕ್ಕರೆಯಿಂದ ನಾವು ಅಭಿಷೇಕವನ್ನು ಮಾಡಿದ ಪಕ್ಷದಲ್ಲಿ ಸುಖ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಮಧುನಾಹಂತಿ ಕೆಲ್ಬಿಷಂ. ಮಧುನಾಹಂತಿ, ಮಧು ಅಂದರೆ ಜೇನು. ಜೇನು ತುಪ್ಪದಲ್ಲಿ ನಾವು ಅಭಿಷೇಕ ಮಾಡಿದಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶವೆಲ್ಲ ಹೋಗುತ್ತೆ. ಈ ಒಂದು 5 ವಿಧವಾದಂಥ ಐಹಿಕ ಸುಖಗಳಿಗೋಸ್ಕರವಾಗಿ ಮಾಡುವುದೇ ಪಂಚಾಮೃತ ಅಭಿಷೇಕ. ಹಾಗಾಗಿ ಆ ಅಭಿಷೇಕವನ್ನು ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದ್ರ ಫಲ ಈ ರೀತಿ ಆಗಿರುತ್ತೆ. ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.